ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ, ಹಾಯ್, ಹಲೋ, ನಮಸ್ಕಾರ. ನಿಮ್ಮ ನೆಚ್ಚಿನ ಗೀತ. ಎಲ್ಲರಿಗೂ ನಮಸ್ಕಾರ ಫ್ರೆಂಡ್, ನಮಸ್ಕಾರ. ಒಂದು ತಿಂಗಳ ಹತ್ತಿರ ಆಯಿತು ಲಾಗ್ ಮಾಡಿಲ್ಲ ಅನಿಸುತ್ತೆ ನಾನು. ಕಾರಣ ಇಷ್ಟೇ, ಗಾಡಿ ಸ್ಕಿಡ್ ಆಗಿ ಬಿದ್ದು ಕಾಲಿಗೆ ಏಟ್ ಮಾಡ್ಕೊಂಡಿದ್ದೆ ನಾನು. ಕ್ರ್ಯಾಕ್ ಬಂದಿತ್ತು ಅಷ್ಟೇ. ಬೆಲ್ಟ್ ಹಾಕ್ಕೊಂಡಿದ್ದೆ ಮೊನ್ನೆ ಅಷ್ಟೇ, ಒಂದು 3 ಡೇಸ್ ಬ್ಯಾಕ್ ತೆಗ್ದೆ. ಇವಾಗ ಪರವಾಗಿಲ್ಲ, ಬೆಟರ್ ಅನಿಸ್ತಾ ಇದೆ. ಬಟ್ ಏನಂದರೆ ಈಗ ಚಳಿ, ಒಂದು 2 ಡೇಸ್ ಆಯಿತು ಚಳಿ ಆಗ್ತಾ ಇದೆ. ಅದ್ರ ಪೇನ್ ಬರ್ತಾ ಇದೆ ನಂಗೆ ಕಾಲಿಂದು, ಇರೋಕ್ಕಾಗ್ತಾ ಇಲ್ಲ. ಇಷ್ಟು ದಿನ ಲಾಗ್ ಮಾಡಿಲ್ಲ, ಸಾರಿ ಅಂತ ಕೇಳ್ತೀನಿ. ಹಾಗೆ ಹೋದ ತಿಂಗಳ ನಾನು ಮಾಡಿದ ವೀಡಿಯೋಸ್ ಎಲ್ಲ ಅಪ್ಲೋಡು ನನ್ನ ಹನಿ ಮಾಡ್ತಾಯಿದ್ಲು ಇನ್ಸ್ಟಾಗ್ರಾಮಲ್ಲೆಲ್ಲ, ಡ್ಯಾನ್ಸಿಂದು ನಂದೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅವಳೇ ಅಪ್ಲೋಡ್ ಮಾಡಿಬಿಡ್ತಾ ಇದ್ಲು. ಅಂದರೆ ಹೋದ ತಿಂಗಳ ಮಾಡಿದ್ದಾಗಿತ್ತು ಅದು. ಒಂದು ತಿಂಗಳ ನಾನು ಫೋನೇ ಯೂಸ್ ಮಾಡಿಲ್ಲ ಅಂತೀನಿ. 1 ತಿಂಗಳ ಆಯಿತು ನನ್ನ ಕೈಯಲ್ಲಿ ಫೋನ್ ಇಲ್ಲ, ನಾನು ಯೂಸ್ ಮಾಡ್ತಾ ಇಲ್ಲ. ಇವತ್ತೇ ಮಾಡ್ತಾ ಇರೋದು ನಾನು, ಯಾಕಂದರೆ 1 ತಿಂಗಳ ಆಗಿರ್ಬೇಕು ಅನಿಸುತ್ತೆ ಲಾಗ್ ಮಾಡ್ದೆ ಅದ್ರಿಗೋಸ್ಕರ. ಮತ್ತು ಇನ್ನೊಂದು ಏನಂದರೆ, ಅದು ಏನಲ್ಲ, ಗಾಡಿ ಸ್ಕಿಡ್ಡಾಗಿ ಬಿದ್ದಿದ್ದಂದ್ರೆ ಸ್ಪೀಡಾಗಿ ಹೋಗಿ ಏನಲ್ಲ, ಆ ಥರ ಎಲ್ಲ ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು. ತಮಾಷೆ ಮಾಡ್ತಾಯಿದ್ದು ಹನಿ ಫ್ರೆಂಡ್ಸ್ ಎಲ್ಲ ತುಂಬ ತಮಾಷೆ ಮಾಡ್ತಾಯಿದ್ರು. ನಾನು ಹೀಲ್ಡ್ ಹಾಕ್ಕೊಂಡಿದ್ದೆ, ನಾನು ಇರೋದೇ ಹೈಟು, ಅದರಲ್ಲಿ ಹೀಲ್ಡ್ ಹಾಕ್ಕೊಂಡಿದ್ದೆ. ಬೇಕಾದ್ರೆ ಹೀಲ್ಡ್ ತೋರಿಸ್ತೀನಿ ನಾನು, ಅದನ್ನು ಫೋಟೋ ಬೇಕಾದ್ರೆ ಹಾಕ್ತೀನಿ. ಆ ಹೀಲ್ಡ್ ಏನಾಯಿತು, ನಾನು ತುಂಬ ನಗಾಡ್ತಾನೇ ಇದೆ, ಸಿಕ್ಕಾಪಟ್ಟೆ ನಗಾಡ್ತಿದ್ದೆ. ನಾನು ಆಫೀಸಿಗೆ ಬೇರೆ ಟೈಮ್ ಆಗಿತ್ತು, ನಾನು ಹನಿಗೆ ಬಿಡಬೇಕಾಗಿತ್ತು. ನಾನು ಹನಿಗೆ ಎಲ್ಲೋ ಡ್ರಾಪ್ ಮಾಡಬೇಕಾಗಿತ್ತು ಅನಿಸುತ್ತೆ, ಎಲ್ಲ ಅಂತ ನೆನಪಾರ್ತಾ ಇಲ್ಲ ನನಗೆ. ಆವಾಗ ಅವಳು ಫ್ರೆಂಡ್ಸ್ ಎಲ್ಲ ನಗಾಡಿಸ್ತಾ ಇದ್ರು, ನಾನು ತುಂಬ ನಗಾಡ್ತಿದ್ದೆ. ಅದು ಏನಾಯಿತು, ಸೈಡ್ ಸ್ಟ್ಯಾಂಡ್ ಹಾಕಿದೆ ಗಾಡಿದು. ಸೈಡ್ ಸ್ಟ್ಯಾಂಡ್ ತೆಗ್ದು ಗಾಡಿ ಹಿಂಗೆ ಕ್ರಾಸ್ ತೊಗೋಬೇಕು, ಜಸ್ಟ್ ಮೂವ್ ಆಗಿದ್ದೀನಿ. ಒಂದು 2, 3, 4 ಸೆಕೆಂಡ್ ಆಗಿದೆ. ನಾನು 10 ಸೆಕೆಂಡ್ ಆಗಿದೆ ಅಷ್ಟೇ, ಗಾಡಿ ಮೂವ್ ಮಾಡಿದ್ದೀನಿ. ಮೂವ್ ಮಾಡಿ ಒಂಚೂರು ಮುಂದೆ ಹೋಗಿದ್ದೀನಿ ಅಷ್ಟೇ. ಅದೇನಾಯ್ತು, ಕ್ರಾಸ್ ತೊಗೋಬೇಕಾಗಿತ್ತು, ಅದು ಹೀಲ್ಡ್ ಏನಾಯ್ತು, ಸ್ಲಿಪ್ ಆಗಿಬಿಡ್ತೀನಿ. ಕ್ರಾಸ್ ಆಗಿ ಈಗ ನಾನು ಲಾಂಗ್ ಮಾಡ್ತಾ ಇದ್ದೀನಲ್ಲ, ಇದು ಬಿಸಿ ಅಲ್ಲಿ ಇಡಲಿ ಏನೋ ಮಾಡ್ಕೊ ಬಂದಿದ್ದಾಳೆ ನೋಡಿ. ಏನ್ ಮಾಡಿದ್ಯ ಹೇಳು? ಫಸ್ಟ್ ಆಲೂಗೆಡ್ಡೆ ಸಿಪ್ಪೆನ ತೆಗ್ದಾದ ನಂತರ ಅದನ್ನ ಕಟ್ ಮಾಡಿ ವಾಶ್ ಮಾಡಿ ಈ ಶೇಪಿಗೆ ತಂದು ವಾಶ್ ಮಾಡಾದ ನಂತರ ಅದನ್ನ 5 ಮಿನಿಟ್ಸ್ ಬಾಯ್ಲ್ ಮಾಡ್ಬೇಕು. 5 ಮಿನಿಟ್ಸ್ ಬಾಯ್ಲ್ ಆದ ನಂತರ ಇದನ್ನ ತೆಗೆದಿದ್ದೀವಿ. ಒಂದು 2 ಮಿನಿಟ್ಸ್ ಬಿಡ್ಬೇಕು ಹೊರಗೆ, ಒಂಚೂರು ಡ್ರೈ ಆದ್ರೆ ಸಾಕು. ಒಬ್ರೊಬ್ರು 2 ಅವರ್ ಎಲ್ಲ ಬಿಡ್ತಾರೆ, 2 ಮಿನಿಟ್ಸ್ ಸಾಕು. ಏನಂತಾರೆ ಇದು? ಫ್ರೆಂಚ್ ಫ್ರೈಸ್. ಆಮೇಲೆ ಕಾರ್ನ್ಫ್ಲವರ್, ಒಂಚೂರು ಕಾರ್ನ್ಫ್ಲವರ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡಿ ಎಣ್ಣೆಗೆ ಬಿಟ್ರೆ, ಆಮೇಲೆ ಒಂಚೂರು ನಮ್ಗೆ ಸ್ಪೈಸಿ ಬೇಕಂದ್ರೆ ನಾವು ತೆಗೆದ ನಂತರ ಒಂಚೂರು ಉಪ್ಪು ಮತ್ತೆ ಅದ್ರದ್ದೇ ಪೆರಿ ಮಸಾಲೆ ಸಿಗುತ್ತೆ, ಅದು ಹಾಕಿ ತಿಂದ್ರೆ ಆಯ್ತು. ನನಗೆ ಯಾವ ಪೆರಿ ಮಸಾಲಾನು ಬೇಡ, ಉರಿತದೆ ಪೆರಿ ಮಸಾಲ ಅಂತೆ. ಲಾಸ್ಟ್ ಟೈಮ್ ಫ್ರೆಂಡ್ ಗೈಸ್ ಹೋಟೆಲಿಗೆ ಹೋಗಿದ್ರಿ, ಪೆರಿ ಹೇಳಿದಾಳೆ. ಏನದು ಪೆರಿ ಫ್ರೆಂಚ್ ಫ್ರೈಸ್ ಹೇಳಿದಾಳೆ. ನಾನು ಖಾರ ತುಂಬ ಕಡಿಮೆ ತಿನ್ನೋದು, ಓಕೆನಾ? ಇವಳು ಸಿಕ್ಕಾಪಟ್ಟೆ ಪೆರಿ ಹೇಳಿದಾಳೆ. ಅದೇನು ಪೆರಿನ ಗಿರೆನ ತಿಂದೆ, ಜಸ್ಟ್ ಬಾಯಿಗೆ ಹಾಕೋ ತಿಂತಾ ಇದ್ದೀನಿ. ಖಾರ ತಡ್ಕೊಳಕ್ಕಾಗಿಲ್ಲ ನನಗೆ, ಅಷ್ಟು ಖಾರ ತಿಂತಾಳವಳು. ಫ್ರೆಂಡ್ಸ್, ನಾನು ನಿಮ್ಗೆ ಹೇಳಿದ್ದೆ, ಹೋದ ತಿಂಗಳ ವೀಡಿಯೋಸ್ ಎಲ್ಲ ಮಾಡಿದ್ದು ಅವಳೇ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿಬಿಡ್ತಾ ಇದ್ಲು ಅಂತ. ಆದರೆ ಈ ಮಂತಲ್ಲಿ ನಾನು 1 ತಿಂಗಳ ನನ್ನ ಹತ್ರ ಮೊಬೈಲ್ ಇದ್ದಿಲ್ಲ, ಹನಿ ಕೈಯಲ್ಲೇ ಇತ್ತು. ಅವಳಿಗೆ ಕೇಳೋಣ ಇವಾಗ. ಹೇಳಿ ಇವಾಗ ನೀನು. ಇನ್ಸ್ಟಾಗ್ರಾಮಲ್ಲಿ ನನ್ನ ವಿಡಿಯೋಸ್ ಎಲ್ಲ ಯಾರು ಬಿಡ್ತಾ ಇದ್ರು? ನಾನೇ. ಹೌದಾ? 1 ತಿಂಗಳ ನನ್ನ ಕೈಯಲ್ಲಿ ಮೊಬೈಲಲ್ಲಿ ಇತ್ತಾ? ಇಲ್ಲ ನೋಡಿ, ನಮ್ಮ ಆಫೀಸಿನ ಫೋನ್ ನೀನೇ ಅಟೆಂಡ್ ಮಾಡ್ತಿದ್ದೆ, ಮಾಡಕ್ ಕೊಡ್ತಿದ್ದೆ ನಾನು. ಮಾಡಕ್ ಕೊಡ್ತಿದ್ದೀನಿ, ನನ್ನ ಹತ್ರನೇ ಇರ್ತದ. ಯಾಕೆ ಹೇಳಿ 1 ತಿಂಗಳ ನನ್ನ ಹತ್ರ ಇರೋ ಕೊಟ್ಟಿಲ್ಲ? ನಾನೇ ಹೇಳ್ತೀನಿ ಯಾಕಂದ್ರೆ ಮುಕುರಿಸ್ಕೊ ಬಿದ್ದಿದ್ರೆ ಅಲ್ಲ, ಅದೇ ಹೇಳಿದೆ, ಗಾಡಿಯಿಂದ ಸ್ಕಿಡ್ ಆಗಿ ಬಿದ್ದಿದ್ದು ಹೇಳಿದೆ. ಯಾಕಂದ್ರೆ ಮೆಡಿಸಿನ್ ತಗೋಬಿಟ್ಟು ರೆಸ್ಟ್ ಮಾಡಕ್ ಹೇಳಿದ್ರು ಡಾಕ್ಟ್ರು. ನಾನೇನ್ ಮಾಡ್ತಿ ಮತ್ತೆ ಹೋಯ್ತೆ, ಮತ್ತೆ ತಾಗಿಸ್ಕೊಳ್ದೆ. ಅದಕ್ಕೆ ನಾನೇನ್ ಮಾಡ್ತಿದ್ದೆ ಅಂದ್ರೆ, ಮೆಡಿಸಿನ್ ತಗೊಂಡ್ಮೇಲೆ ಮೊಬೈಲ್ ಫೇಸ್ಬುಕ್ಕಲ್ಲಿ ಜಾಸ್ತಿ ಇರ್ತಿದ್ದೆ ನಾನು. ಯಾವಾಗೂ ಫೇಸ್ಬುಕ್ಕಲ್ಲೆಲ್ಲ ಜಾಸ್ತಿ ಇರ, ನಾನು ಆಕ್ಟಿವ್ ಜಾಸ್ತಿ ಇರೋದು ಫೇಸ್ಬುಕ್ಕೇ. ಇವಳು ಡಾಕ್ಟರ್ ಹತ್ರ ಹೇಳಿದಾಳೆ, ಇವತ್ತು ಚೆಕಪ್ಪಿಗೆ ಹೋಗಿದ್ದೀರಿ, 2 ಡೇಸ್ ಬಿಟ್ಟು ಮತ್ತೆ ಬನ್ನಿ ಅಂದ್ರು. ಹೋಗಿದ್ದೀರಿ? ನಾವು ಸುಮ್ಮನೆ ಬಿಡ್ತೀರಾ? ನಾವು ಚಿಕ್ಕವ್ರು ಇರ್ಬೇಕಾದ್ರೆಲ್ಲ ಚಾಡಿ ಹೇಳ್ಕೊಡ್ತಿದ್ರು ತಾನೆ. ನಾವು ಹಂಗೆ ಸಿಕ್ಕಿರೋ ಚಾನ್ಸ್ ಮಿಸ್ ಮಾಡೋಕ್ಕಿಲ್ಲ ಗೈಸ್.
ಗೈಸ್ ಅವರು ಡಾಕ್ಟರ್ ಹತ್ರ ಹೇಳಿದ್ಲು, ಇಲ್ಲ ತುಂಬ ಮೊಬೈಲ್ ನೋಡ್ತಾ ಇರ್ತಾರೆ, ಮೆಡಿಸಿನ್ ತೊಗೊಟ್ಟು ಮಲಗಲ್ಲ, ಅವ್ರು ಸುಳ್ಳು ಹೇಳ್ತಿದ್ದಾರೆ ಅಂತ. ನಾನು ಸುಳ್ಳು ಹೇಳಿಲ್ಲ, ಏನೂ ಹೇಳಿಲ್ಲ, ಇಲ್ಲ ನಿದ್ರೆ ಮಾಡ್ತಾ ಇದ್ದೀನಿ ಚೆನ್ನಾಗಂತ ಅಷ್ಟೇ ಹೇಳಿದ್ದೆ. ಡಾಕ್ಟ್ರು ಹಂಗಂದ್ರೆ ನನ್ನ ಹನಿಗೆ ಹೇಳಿದ್ಲು, ಹನಿ ನೋಡಮ್ಮ ಹಂಗಂದ್ರೆ ಅವ್ರ ಕೈಯಲ್ಲಿ ನೀನು ಮೊಬೈಲ್ ಮುಟ್ಟ ಕೊಡಬೇಡ, 1 ತಿಂಗಳು ನೀನೇ ಇಟ್ಕೊಬಿಡು ಅಂದರು. ಅವಾಗ 1 ತಿಂಗಳ ಸರಿಗೆ ಇವತ್ತು ಕೊಟ್ಟಿದ್ದಾರೆ, ಆಲ್ರೆಡಿ ಊದಿಟ್ಟಿದ್ದೆ. 1 ತಿಂಗಳಂದ್ರೆ ಇವತ್ತು ಬೆಳಗ್ಗೆ ನನ್ನ ಕೈಯಲ್ಲಿ ಮೊಬೈಲ್ ಇದೆ. ಇಷ್ಟು ದಿನ ನನ್ನ ಕೈಯಲ್ಲಿ ಮೊಬೈಲ್ ಇಲ್ಲಾಗಿತ್ತು, ಇವತ್ತಿಂದ ಲಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಲ್ಲ. ಚಪ್ಪಲ್ ಬೇಕಾದ್ರೂ ತೋರಿಸ್ತೀನಿ, ಕಿತ್ತೋಗಿ ಚಪ್ಪಲ್ಲು ತೋರ್ಸೋಣ. ಇಲ್ಲ ತೋರಿಸ್ತೀನಿ ಫ್ರೆಂಡ್, ನಾನು ತೋರಿಸ್ಲೇಬೇಕು ಯಾವ ಥರ ಕಿತ್ತೋಯ್ತು ಅಂತ. ಯಾಕಂದ್ರೆ ಇಷ್ಟಪಟ್ಟು ತಗೊಳಿದಾಗಿತ್ತು ಹಿಲ್ಡದು. ಇಷ್ಟಲ್ಲ ಸೇಮ್ ಇತ್ತು, ಇಬ್ರ ಹತ್ರನು ಸೇಮ್ ಇತ್ತು. ಹನಿ ಹತ್ರ ನನ್ನ ಹತ್ರ ಸೇಮ್ ಟು ಸೇಮ್ ಸ್ಯಾಂಡಲ್ ಇತ್ತು, ಹಿಲ್ಡ್ ಅಷ್ಟೇ ಇತ್ತು. ಜಾತ್ರೆ ಟೈಮು ಮಧ್ಯ ಕೈ ಕೊಡ್ತು ನಂದು. ಜಾತ್ರೆ ಟೈಮಲ್ಲಿ ಬೀದಿಯಲ್ಲಿ ತಗೊಳಿದಲ್ಲ, ಬಾಟಾ ಕಂಪ್ನಿ ಅನ್ಸುತ್ತೆ. ನನ್ನ ಹಿಲ್ಡು ಜಾತ್ರೆ ಟೈಮಲ್ಲಿ ಕೈ ಕೊಡ್ತು ಅಂದೆ. ಜಾತ್ರೆಯಲ್ಲಿ ಸಿರ್ಸಿ ಜಾತ್ರೆಲಿ ಹೋದಾಗ ಅವಳ್ದು ಅಲ್ಲಿ ಕಿತ್ತೋಯ್ತು. ಮೊನ್ನೆ ನನ್ನ ಗಾಡಿ ಸ್ಕಿಡ್ ಆಗಿ ಬಿದ್ದಿದ್ದು ಹಿಲ್ಡಿಂದಾನೇ ಅಂತೀನಿ ನಾನು. ಬನ್ನಿ ತೋರ್ಸ್. ನಾನು ನಿಮ್ಗೆ ಹೇಳಿದೆ ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ, ಹಿಲ್ಡ್ ಕಟ್ಟ ಅಂದರೆ ಹಿಲ್ಡಿಂದನೇ ಸ್ಕಿಡ್ಡಾಗಿ ಬಿದ್ದಿದ್ದಾಗಿತ್ತು. ನಾನು ಇಷ್ಟು ದಪ್ಪ ಹಿಲ್ಡ್ ಹಾಕಿದೆ, ಅದು 2-3 ಇಂಚ್ 4 ಇಂಚಿದು ಅದು ಹಿಲ್ಡ್. ಅದು ನಾನು ಹಾಕಿಲ್ಲ, ನಾನೇ ಇರೋದು ಹೈಟು, ಮತ್ತು ಇನ್ನೂ ಹೈಟ್ ಕಾಣಲಿ ಅಂತ ಹಿಲ್ಡ್ ಹಾಕಿದೆ. ನೋಡಿ ಹಿಲ್ಡ್ ಹಾಕಿ ನಂಗೆ ರೂಢಿ ಇತ್ತು. ಅವತ್ತು ಏನಿತ್ತೇನೋ ಟೈಮ್ ಸರಿ ಇಲ್ಲಾಗಿತ್ತೇನೋ ಸ್ಕಿಡ್ಡಾಗಿ ಬಿದ್ದುಬಿಟ್ಟೆ. ನಾನು ತೋರಿಸ್ತೀನಿ. ಹೋಗಿದ್ದೀನಿ, ಅಲ್ಲಿ ಹೋಗಿ ಹಿಂಗೆ ಮಾಡಿಬಿಟ್ಟೆ ನಾನು. ಅವಾಗ ಏನಾಯಿತು, ಕಾಲು ಸ್ಕಿಡ್ ಆಗಿಬಿಡ್ತು, ಕಟ್ಟಾಗಿದೆ. ಹಿಲ್ಡ್ ಹಾಕ್ತಾಯಿದ್ದೀನಿ ನೋಡಿ. ನಾನು ಇರೋದೇ ಹೈಟು, ಅದರಲ್ಲಿ ಹಿಲ್ಡ್ ಹಾಕ್ತೀನಿ. ತುಂಬ ವರ್ಷದಿಂದ ಯೂಸ್ ಮಾಡ್ತಿದ್ದೆ, ಬಟ್ ಏನೂ ಆಗಿಲ್ಲ ಇತ್ತು. ಸದ್ಯ ನನ್ನ ಗ್ರಾಚಾರ ಸರಿ ಇದ್ದಿಲ್ಲೇನೋ, ಅದಕ್ಕೆ ನನ್ನ ಕಾಲು ಇದೆ, ಕಾಲು ನೋವಾಗಿರೋದು ನೋಡ್ತಾ ಇರ್ಬೋದು ನೋಡಿ. ಬ್ಯಾಂಡೇಜ್ ಎಲ್ಲ ತೆಗ್ದಿದ್ದೀನಿ ನಾನು. ಕತ್ಲಲ್ಲಿ ಸರಿ ಕಾಣಲ್ಲ ಅನಿಸುತ್ತೆ. ಇಲ್ಲಿ ನೋಡಿ, ಇಲ್ಲಿ ಕ್ರ್ಯಾಕ್ ಆಗಿತ್ತು ಇಲ್ಲಿ ಸ್ವಲ್ಪ ಗಾಯ ಒಂಚೂರು ಆಗಿದೆ, ಆದರೂ ಅಲ್ಲಿ ನೋವು ಇದೆ. ಇಲ್ಲಿ ಕೆಂಪು ರೆಡ್ ಕಾಣ್ತಾ ಇರ್ಬೋದು ನಿಮಗೆ ನೋಡಿ. ಇಲ್ಲಿ ನೋಡಿ ಹಸಿರು ಹೆಪ್ಪು ಕಟ್ಟಿದ್ದು ಈ ಥರ ಆಗಿತ್ತು ನೋಡಿ. ಫುಲ್ ಬ್ಯಾಂಡೇಜ್ ಇತ್ತು, ಬ್ಯಾಂಡೇಜ್ ಎಲ್ಲ ತೆಗ್ದಿದ್ದೀನಿ ನಾನು. ಆದರೂ ಇವಾಗ ಸ್ವಲ್ಪ ಪೇಯ್ನ್ ಇದೆ ಅಷ್ಟೇ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನನಗೆ ಫಾಲೋ ಮಾಡಿ. ಬಾಯ್ಸ್ ಗಾಯ್ಸ್. ಬಾಯ್ಸ್ ಅಲ್ಲ, ಬಾಯ್ ಫ್ರೆಂಡ್ಸ್. ಇವಾಗ ಬನ್ನಿ, ಅಲ್ಲಿ ಮೋರಲ್ಲಿ ತೋರಿಸ್ತೀನಿ. ಈಗ ಹಾಗೆ ಬೈ ವಾಕ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಗಾಯ್ಸ್ ಈಗ ನಡೀತಾ ಹೋಗ್ತಾ ಇದ್ದೀನಿ. ನೋಡೋಣ ಅವಳು ಏನು ತೊಗೊಳ್ತಾಳೇನೋ ನನಗೆ ಗೊತ್ತಿಲ್ಲ. ನೋಡೋಣ ಏನು ತೊಗೊಳ್ತೀಯ ಹನಿ. ಸಿಕ್ಕಿದೆಲ್ಲ ತೊಗೊಳ್ತಾಳಂತೆ. ಬೆಳಕಲ್ಲಿ ಲಾಗ್ ಮಾಡ್ತೀನಿ ರೀ ಗೈಸ್. ಈಗ ಹೋಗ್ತಾ ಇದ್ದೀನಿ. ಕತ್ಲಾಗಿದೆ, ಬೆಳಕಲ್ಲಿ ಲಾಗ್ ಮಾಡಿದ್ರೆ ಚೆನ್ನಾಗಿ ಬರೋದು, ಕ್ಲಿಯರಿಟಿ ಬರೋದು. ಬಟ್ ಏನು ಮಾಡೋದು, ಬೆಳಕು ಒಂಥರ ಏನಂತಾರೆ, ಬೆಳಕು ಲೈಟ್ ಫೋಕಸ್, ಕತ್ಲು. ಬನ್ನಿ ಗೈಸ್. ಇವಾಗ ಬಂದಿದ್ದೀನಿ, ಹೋಗ್ತೀನಿ ಒಳಗೆ. ಸಾಧ್ಯವಾದರೆ ತೋರಿಸ್ತೀನಿ ನಿಮಗೆ, ನೋಡಿ ಅಂತ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನನಗೆ ಫಾಲೋ ಮಾಡಿ. ಬಾಯ್ಸ್ ಗಾಯ್ಸ್. ಬಾಯ್ಸ್ ಅಲ್ಲ, ಬಾಯ್ ಫ್ರೆಂಡ್ಸ್. ಇವಾಗ ಬನ್ನಿ, ಅಲ್ಲಿ ಮೋರಲ್ಲಿ ತೋರಿಸ್ತೀನಿ. ಈಗ ಹಾಗೆ ಬೈ ವಾಕ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಗಾಯ್ಸ್ ಈಗ ನಡೀತಾ ಹೋಗ್ತಾ ಇದ್ದೀನಿ. ನೋಡೋಣ ಅವಳು ಏನು ತೊಗೊಳ್ತಾಳೇನೋ ನನಗೆ ಗೊತ್ತಿಲ್ಲ. ನೋಡೋಣ ಏನು ತೊಗೊಳ್ತೀಯ ಹನಿ. ಸಿಕ್ಕಿದೆಲ್ಲ ತೊಗೊಳ್ತಾಳಂತೆ. ಬೆಳಕಲ್ಲಿ ಲಾಗ್ ಮಾಡ್ತೀನಿ ರೀ ಗೈಸ್. ಈಗ ಹೋಗ್ತಾ ಇದ್ದೀನಿ. ಕತ್ಲಾಗಿದೆ, ಬೆಳಕಲ್ಲಿ ಲಾಗ್ ಮಾಡಿದ್ರೆ ಚೆನ್ನಾಗಿ ಬರೋದು, ಕ್ಲಿಯರಿಟಿ ಬರೋದು. ಬಟ್ ಏನು ಮಾಡೋದು, ಬೆಳಕು ಒಂಥರ ಏನಂತಾರೆ, ಬೆಳಕು ಲೈಟ್ ಫೋಕಸ್, ಕತ್ಲು. ಬನ್ನಿ ಹೋಗೋಣ ಗೈಸ್. ಇವಾಗ ಬಂದಿದ್ದೀನಿ, ಹೋಗ್ತೀನಿ ಒಳಗೆ. ಸಾಧ್ಯವಾದರೆ ತೋರಿಸ್ತೀನಿ ನಿಮಗೆ, ನೋಡಿ ಅಂತ. ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬೈ ಫ್ರೆಂಡ್. ನೆಕ್ಸ್ಟು ಇನ್ಸ್ಟಾಗ್ರಾಮ್ ಇದೆ, ಫೇಸ್ಬುಕ್ ಇದೆ, ನನಗೆ ಫಾಲೋ ಮಾಡಿ. ಬಾಯ್ಸ್ ಗಾಯ್ಸ್. ಬಾಯ್ಸ್ ಅಲ್ಲ, ಬಾಯ್ ಫ್ರೆಂಡ್ಸ್. ಇವಾಗ ಬನ್ನಿ, ಅಲ್ಲಿ ಮೋರಲ್ಲಿ ತೋರಿಸ್ತೀನಿ. ಈಗ ಹಾಗೆ ಬೈ ವಾಕ್ ಮಾಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಗಾಯ್ಸ್ ಈಗ ನಡೀತಾ ಹೋಗ್ತಾ ಇದ್ದೀನಿ.
ನೋಡೋಣ ಅವಳು ಏನು ತೊಗೊಳ್ತಾಳೇನೋ ನನಗೆ ಗೊತ್ತಿಲ್ಲ. ನೋಡೋಣ ಏನು ತೊಗೊಳ್ತೀಯ ಹನಿ? ಸಿಕ್ಕಿದೆಲ್ಲ ತೊಗೊಳ್ತಾಳಂತೆ. ಬೆಳಕಲ್ಲಿ ಲಾಗ್ ಮಾಡ್ತೀನಿ ರೀ ಗೈಸ್. ಈಗ ಹೋಗ್ತಾ ಇದ್ದೀನಿ. ಕತ್ಲಾಗಿದೆ, ಬೆಳಕಲ್ಲಿ ಲಾಗ್ ಮಾಡಿದ್ರೆ ಚೆನ್ನಾಗಿ ಬರೋದು, ಕ್ಲಿಯರಿಟಿ ಬರೋದು. ಬಟ್ ಏನು ಮಾಡೋದು, ಬೆಳಕು ಒಂಥರ ಏನಂತಾರೆ, ಬೆಳಕು ಲೈಟ್ ಫೋಕಸ್, ಕತ್ಲು ಬನ್ನಿ ಅಂತಾರೆ ಕತ್ಲು. ಗೈಸ್ ಇವಾಗ ಬಂದಿದ್ದೀನಿ, ಹೋಗ್ತೀನಿ ಒಳಗೆ. ಸಾಧ್ಯವಾದರೆ ತೋರಿಸ್ತೀನಿ ನಿಮಗೆ, ನೋಡಿ ಅಂತ. ಇನ್ನೊಂದಿದೆ ಬ್ರೌನ್ ಕಲರ್ ಇದೆ, ತಗೊಳ್ಳಿದ್ದಾಳೆ. ಇದು ತಗೊಳ್ತಾ ಇದ್ದೀನಿ ಗೈಸ್. ಇವಾಗ ಮೋರಿಗೆ ಬಂದು ನಾನು ಏನೋ ಒಂದು ತೊಗೊಂಡಿದ್ದೀನಿ, 20 ಲೀಟರ್ಸ್ದು. ನೋಡ್ತಾ ಇರ್ಬೋದು, ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಯೂಸ್ ಮಾಡಿ ನೋಡಿ ಹೇಳ್ತೀನಿ, ಮನೆಗೆ ಹೋಗಿ ತೋರಿಸ್ತೀನಿ. ಬನ್ನಿ ಇಲ್ಲಿಂದ ಹೋಗೋಣ ಮನೆಗೆ. ಗೈಸ್ ನಮ್ಮ ಹನಿಗೆ ಸಿಟ್ಟು ಬಂದುಬಿಟ್ಟಿದೆ, ಕಾರಣ ಇಷ್ಟೇ. ಹೋದಲ್ಲೇ ನಿನ್ನ ಮುಖ ಯಾಕೆ ಉಪ್ಪು ಮಾಡ್ಕೊಂಡಿದ್ದೆ ನೀನು? ನಂಗೆ ಸಾಕಾಗೋಯ್ತು. ಕ್ಯಾನು ಅದು ಇದು ಹೋಗ್ಬಿಡ್ತೀನಿ ಇವಾಗ. ನಾನು ಏನಂದರೆ ಮಾಲಿಗೆ ಹೋಗಲಿ, ಮೋರಿಗೆ ಹೋಗಲಿ, ಹೀರೋನ ಹೇಳೋವರಿಗೂ ಎಲ್ಲೇ ಹೋಗಲಿ ಅಂದರೆ ಇಷ್ಟ ಆಯಿತಾ ತೊಗೊಬಿಡ್ತೀನಿ. ಅದು ನಮ್ಮ ಹನಿಗೆ ಆಗಲ್ಲ, ತುಂಬ ಸಿಟ್ಟು ಮಾಡ್ಕೊಳ್ತಾಳೆ ಅವಳು. ನೋಡಿ ಗೈಸ್, ನಾನು ಅದು ಇದು ತೊಗೊಳ್ತೀನಿ. ನಮ್ಮ ಹನಿಗೆ, ನಮ್ಮ ಈಶ್ವರಿಗೆ ತುಂಬ ಕೋಪ ಬಂದುಬಿಡುತ್ತೆ. ಏನಾರ ಅಂದರೆ ತೊಗೋಗೋದು 2 ದಿನ ಯೂಸ್ ಮಾಡೋದು, ಹಿಂಗೆ ಬಿಸಾಕ್ತೀನಿ ಅವ್ರಿಗೆ, ಅದಕ್ಕೆ ಸಿಟ್ಟು ಬರುತ್ತೆ. ಈಗ ಮನೆಗೆ ಹೋಗ್ಮೇಲೆ ಏನು ಕೂಗಾಡ್ತಾಳೋ ಗೊತ್ತಿಲ್ಲ, ನೋಡೋಣ. ಗೈಸ್ ಈಗ ಬಂದಿದ್ದೀನಿ, ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ಲೀಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಲೀಕ್ ಆದರೆ ವಾಪಸ್ ರಿಟರ್ನ್ ಮಾಡೋದು. ಚೆನ್ನಾಗೈತಾ ಇಟ್ಕೊಳ್ಳೋದು. ಗೈಸ್ ನೋಡಿ, ಕಂಪ್ನಿ ಹೆಸ್ರಂತ ಏನು ಇಲ್ಲ ಇದಕ್ಕೆ, ನಾರ್ಮಲಾಗಿ ಚೆನ್ನಾಗಿದೆ. ಲೋಕಲ್ ಕಂಪ್ನಿ ಏನೋ, ನೋಡೋಣ. ಬ್ರ್ಯಾಂಡ್ ಯಾವ ಥರ ಬರುತ್ತೋ ಗೊತ್ತಿಲ್ಲ. ನಲ್ಲಿ ಕಾಕ್ ಇದೆ, ಬೇಕಾಗಿತ್ತು ನನಗೊಂದು, ಅದಕ್ಕೆ ತೊಗೊಬಂದೆ. 200 ಕೊಟ್ಟೆ ನಾನು ಅಷ್ಟೇ. ಇದು ಬ್ರ್ಯಾಂಡ್ ಅದೇ ನೋಡಿ, ಬ್ರ್ಯಾಂಡ್ ಇದೆ ನೋಡಿ, ಬ್ಯಾಕ್ ಸೈಡ್ ಬರ್ದಿದೆ ಅನಿಸುತ್ತೆ. ಬ್ರ್ಯಾಂಡ್ ಅಲ್ಲ ಇದು, ಬ್ರ್ಯಾಂಡ್ ಅಲ್ಲ ಅಂತೆ. ಏನಾದರೂ ಇಲ್ಲಿ ನೋಡಿಲ್ಲ ನೋಡಿ, ಸ್ಕ್ರ್ಯಾಚ್ ಆಗಿದೆ. ಓಪನ್ ಮಾಡೋಣ. ಇದಕ್ಕೊಂದು ಮುಚ್ಚಳ ಬರುತ್ತೆ. ಇದು ನೀರು ತುಂಬ್ಸಕ್ಕಂತ ತೊಗೊಳಿದಲ್ಲ ನಾನು, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಇದೆ ಒಳಗಡೆ, ಈ ಥರ ಇದೆ, ಚೆನ್ನಾಗಿದೆ. ತಕ್ಕ ಮಟ್ಟಕ್ಕೆ ಯೂಸ್ ಆಗುತ್ತೆ. ನಮ್ಮ ಆಂಟಿ ಬರ್ತಾಳೆ ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ, ಒರ್ಸೋಕ್ಕೆ, ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಇದು ಅವ್ರಿಗಂತಲೇ ತೊಗೊಳಿದಾಗಿದ್ದು ನಾನಿದ್ದು. ಅವ್ರು ಕೇಳ್ತಾ ಇದ್ರು ಕೊಡಿ ನಿಮ್ಮ ಮನೇಲಿ ಇರೋದಂತ. ನಮ್ಮ ಮನೇದು ಹಳೇದಾಗಿತ್ತು, ಹಾಗಾಗಿ ನಾನು ಕೊಟ್ಟಿಲ್ಲ. ಆಂಟಿಗೆ ಕೊಟ್ಬಿಡ್ತೀನಿ. ಇದು ಚೆನ್ನಾಗಿದೆ. ಇದು ನಾಳೆ ಬರ್ತಾರೆ ಆಂಟಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ, ಅವರಿಗೆ ಕೊಟ್ಬಿಡ್ತೀನಿ. ಅವ್ರಿಗೆ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಂಟಿಗೆ ಒಂದು ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ. ಗೈಸ್ ಈಗ ಬಂದಿದ್ದೀನಿ, ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ. ಲೀಕ್ ಆಗುತ್ತೆ ಏನೋ ಗೊತ್ತಿಲ್ಲ, ಲೀಕ್ ಆದರೆ ವಾಪಸ್ ರಿಟರ್ನ್ ಮಾಡೋದು. ಚೆನ್ನಾಗೈತಾ ಇಟ್ಕೊಳ್ಳೋದು. ಗೈಸ್ ನೋಡಿ, ಕಂಪ್ನಿ ಹೆಸ್ರಂತ ಏನು ಇಲ್ಲ ಇದಕ್ಕೆ, ನಾರ್ಮಲಾಗಿ ಚೆನ್ನಾಗಿದೆ. ಲೋಕಲ್ ಕಂಪ್ನಿ ಏನೋ, ನೋಡೋಣ. ಬ್ರ್ಯಾಂಡ್ ಯಾವ ಥರ ಬರುತ್ತೋ ಗೊತ್ತಿಲ್ಲ. ನಲ್ಲಿ ಕಾಕ್ ಇದೆ, ಬೇಕಾಗಿತ್ತು ನನಗೊಂದು, ಅದಕ್ಕೆ ತೊಗೊಬಂದೆ. 200 ಕೊಟ್ಟೆ ನಾನು ಅಷ್ಟೇ. ಇದು ಬ್ರ್ಯಾಂಡ್ ಅದೇ ನೋಡಿ, ಬ್ರ್ಯಾಂಡ್ ಇದೆ ನೋಡಿ, ಬ್ಯಾಕ್ ಸೈಡ್ ಬರ್ದಿದೆ ಅನಿಸುತ್ತೆ. ಬ್ರ್ಯಾಂಡ್ ಅಲ್ಲ ಇದು, ಬ್ರ್ಯಾಂಡ್ ಅಲ್ಲ ಅಂತೆ. ಏನಾದರೂ ಇಲ್ಲಿ ನೋಡಿಲ್ಲ ನೋಡಿ, ಸ್ಕ್ರ್ಯಾಚ್ ಆಗಿದೆ. ಓಪನ್ ಮಾಡೋಣ. ಇದಕ್ಕೊಂದು ಮುಚ್ಚಳ ಬರುತ್ತೆ. ಇದು ನೀರು ತುಂಬ್ಸಕ್ಕಂತ ತೊಗೊಳಿದಲ್ಲ ನಾನು, ಮತ್ತೆ ಅದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಥರ ಇದೆ ಒಳಗಡೆ, ಈ ಥರ ಇದೆ, ಚೆನ್ನಾಗಿದೆ. ತಕ್ಕ ಮಟ್ಟಕ್ಕೆ ಯೂಸ್ ಆಗುತ್ತೆ. ನಮ್ಮ ಆಂಟಿ ಬರ್ತಾಳೆ ಪಾತ್ರೆ ತೊಳೆಯೋಕ್ಕೆ, ಕಸ ಗುಡ್ಸೋಕ್ಕೆ, ಒರ್ಸೋಕ್ಕೆ, ಅವ್ರಿಗೆ ಕೊಟ್ಬಿಡ್ತೀನಿ ನಾನು. ಇದು ಅವ್ರಿಗಂತಲೇ ತೊಗೊಳಿದಾಗಿದ್ದು ನಾನಿದ್ದು. ಅವ್ರು ಕೇಳ್ತಾ ಇದ್ರು ಕೊಡಿ ನಿಮ್ಮ ಮನೇಲಿ ಇರೋದಂತ. ನಮ್ಮ ಮನೇದು ಹಳೇದಾಗಿತ್ತು, ಹಾಗಾಗಿ ನಾನು ಕೊಟ್ಟಿಲ್ಲ. ಆಂಟಿಗೆ ಕೊಟ್ಬಿಡ್ತೀನಿ. ಇದು ಚೆನ್ನಾಗಿದೆ. ಇದು ನಾಳೆ ಬರ್ತಾರೆ ಆಂಟಿ ಪಾತ್ರೆ ಎಲ್ಲ ತೊಳೆಯೋಕ್ಕೆ, ಅವರಿಗೆ ಕೊಟ್ಬಿಡ್ತೀನಿ. ಅವ್ರಿಗೆ ಚೆನ್ನಾಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಂಟಿಗೆ ಒಂದು ಸ್ಮಾಲ್ ಗಿಫ್ಟ್ ನಮ್ಮ ಕಡೆಯಿಂದ.